ಗಿರೀಶ್ ಸರ್ ಈಗ ನಾವು ಏರ್ ಸ್ಪೇಸ್ ನಾವು ತೊಗೊಂಡ್ಬಿಟ್ಟಿದ್ದೀವಿ, ನಮ್ಮ ಕಂಟ್ರೋಲ್ ಇಟ್ಕೊಂಡ್ಬಿಟ್ಟಿದ್ದೀವಿ, ಅದನ್ನು ತುಂಬ ಡೆಸ್ಟ್ರಾಯ್ ಮಾಡಿ ಹಾಕ್ಬಿಟ್ವಿ ಇರಾನ್ ಅಂತೇಳಿ ಇಸ್ರೇಲ್ ಕ್ಲೈಮ್ ಮಾಡ್ತಾ ಇದೆ. ಸೊ ಇದೆಷ್ಟು ಮಟ್ಟಿಗೆ ಇದು ನಿಜವಾಗ್ಲೂ ಇರಾನ್ ಆ ಸ್ಥಿತಿಯಲ್ಲಿ ಸದ್ಯಕ್ಕೆ ಇವತ್ತಿಗೆ ಇದೆಯಾ ಅಂತ ಹೇಳಿ? ಏರ್ ಡಾಮಿನೆನ್ಸ್ ಅಂದ್ರೆ ಏನು ಅಂದ್ರೆ ಯು ಕ್ಯಾನ್ ಟೇಕ್ ದ ಫ್ಲೈಟ್ ಅಂಡ್ ಮೆನೋವರ್ ದೇರ್ ಬಿಕಾಸ್ ದೇ ಹ್ಯಾವ್ ಏನಂದ್ರೆ ನ್ಯೂಟ್ರಲೈಸ್ಡ್ ಆಲ್ ದಿ ಸರ್ಫೇಸ್ ಟು ಏರ್ ಮಿಸೈಲ್ಸ್ ಆಗಿರ್ಬೋದು, ಅವ್ರದ್ದು ಏರ್ ಡಿಫೆನ್ಸ್ ಸಿಸ್ಟಮ್ ಆಗಿರ್ಬೋದು, ನ್ಯೂಟ್ರಲೈಸ್ ಮಾಡಿರ್ಬೋದು. ಬಟ್ ದೇರ್ ಇಸ್ ನಥಿಂಗ್ ದಟ್ ದೇ ಕ್ಯಾನ್ ಸ್ಟಾಪ್ ಎ ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಆರ್ ಡ್ರೋನ್ಸ್ ಆರ್ ಅದನ್ನ. ಸೊ ವಿ ಹ್ಯಾವ್ ಟೇಕನ್ ದ ಏರ್ ಸುಪೀರಿಯಾರಿಟಿ ಅಂದ್ರೆ their aeroplanes are going on their skies. They are maneuvering and hitting wherever they want. So they have gained the air superiority, no doubt about it. But still they are unable to stop the ballistic missiles. ಸ್ಟ್ರೈಕ್ ರೇಟ್ ಅಂತ ಬಂದರೆ ಸರ್, ಈಗ ಇಸ್ರಾಯೇಲ್ ಇರಾನ್ ಸ್ಟ್ರೈಕ್ ರೇಟ್ಗಳು ನೀವು ಹೇಗೆ ಇದನ್ನು ರೇಟ್ ಮಾಡ್ತೀರಿ ಸರ್? ಸ್ಟ್ರೈಕ್ ರೇಟಲ್ಲಿ ಇರಾನ್ದು ಈಗ 100 ಬ್ಯಾಲಿಸ್ಟಿಕ್ ಮಿಸೈಲ್ ಹಾಕಿದ್ರು ಒಂದು 90 ಫೇಲ್ ಆಗುತ್ತೆ, 90 ಫೇಲ್ ಆಗುತ್ತೆ, ಒಂದು 10 ರೀಚ್ ಆಗ್ತಾ ಇದೆ. ದಟ್ಟು ಜೋರ್ಡಾನ್ ಅಲ್ಲಿ ಅಮೆರಿಕನ್ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವ್ರಿಗೆ. ಜೋರ್ಡಾನು, ಇರಾಕು ಈ ಕಡೆ ಎಲ್ಲ ನುಕ್ಕೊಂಡೇ ಹೋಗ್ತಾ ಇರೋದು. ಅದು ಅವರು ಅದನ್ನ ಇಂಟರ್ಸೆಪ್ಟ್ ಮಾಡ್ತಾ ಇದ್ದಾರೆ 40-45%. ಇನ್ ಮಿಕ್ಕಿದ್ದು ಐರನ್ ಡೋಮ್ ಇಂಟರ್ಸೆಪ್ಟ್ ಮಾಡ್ತಾ ಇದೆ. ಐರನ್ ಡೋಮ್ ಈಸ್ ಮೇನ್ಲಿ ಫಾರ್ ದಿ ಅಂದ್ರೆ 1, 2, 3, 13, 20 ಮಿಸೈಲ್ ಬಂದ್ರು ಅದು ಅಟ್ಯಾಕ್ ಮಾಡುತ್ತೆ. ನಾಟ್ ಎ ಸ್ಯಾಚುರೇಟೆಡ್ ಲೆವೆಲ್ ಅಂದ್ರೆ 100-200 ಬಂದ್ರೆ ಅಟ್ಯಾಕ್ ಯಾವ ಡಿಫೆನ್ಸ್ ಸಿಸ್ಟಮ್ ಇಲ್ಲ, ಮಿಸ್ ಆಗೇ ಆಗುತ್ತೆ. ದಟ್ ಈಸ್ ಆಲ್ಸೋ ವಾಟ್ ದೇ ಆರ್ ಡೂಯಿಂಗ್ ಇಟ್. ನೆನ್ನೆ ಹಾಕಿದ್ ನೋಡಿದ್ರೆ ದೇ ಯೂಸ್ ಕ್ಲಸ್ಟರ್ ಬಾಂಬ್. ದಟ್ ಈಸ್ ಸ್ಟಿಲ್ ವೆರಿ, ಅದು ಆಕ್ಚುಲಿ ಬ್ಯಾಂಡ್ ಬಾಂಬ್ಸ್ ಅವೆಲ್ಲ. ಆದರೂ ಅವರು ದೇ ಹ್ಯಾವ್ ಯೂಸ್ ಕ್ಲಸ್ಟರ್ ಬಾಂಬ್ಸ್. ಕ್ಲಸ್ಟರ್ ಬಾಂಬ್ಸ್ ಅಂದ್ರೆ ಏನಂದ್ರೆ ಒಂದು ಹೆಡ್ ಬಂದು ಒಂದು 7 ಕಿಲೋಮೀಟರ್ ಮೇಲಿದ್ದಾಗ ಹೊಡೆಯುತ್ತೆ. ಹೊಡೆದ ತಕ್ಷಣ 8 ಕಿಲೋಮೀಟರ್ ಚದರದಷ್ಟು ಸಣ್ಣ ಬಾಂಬ್ಗಳೆಲ್ಲ ಬೀಳ್ತವೆ ಕೆಳಗೆ. ಅದರಲ್ಲಿ 40-50% ಮಾತ್ರ ಬರ್ಸ್ಟ್ ಆಗುತ್ತೆ. ಇನ್ನು 40-50% ಲೈವ್ ಬಾಂಬ್ಸ್. ಅದು ಯಾವಾಗ ಬರ್ಸ್ಟ್ ಆಗುತ್ತೆ, ಎಷ್ಟು ವರ್ಷ ಆದ್ಮೇಲೆ ಬರ್ಸ್ಟ್ ಆಗುತ್ತೆ ಯಾರಿಗೂ ಗೊತ್ತಿರಲ್ಲ. ನಡ್ಕೊಂಡು ಹೋಗ್ತಾ ಇರ್ತಾರೆ, ಇದಕ್ಕಿದಂಗೆ ಬರ್ಸ್ಟ್ ಆಗ್ಬಿಡುತ್ತೆ. ಸೊ ದೇ ಆರ್ ಟೆಲಿಂಗ್ ಇಟ್ ಆಡ್ ಸಮ್ 20 ಸಣ್ಣ ಬಾಂಬ್ಸ್ ಇತ್ತು, ಸಬ್ಮ್ಯುನಿಷನ್ಸ್ ಅಂತ ಹೇಳ್ತಾರೆ. ಸೊ ದೇ ಹ್ಯಾವ್ ಸ್ಟಾರ್ಟೆಡ್ ಯೂಸಿಂಗ್ ಇವನ್ ದ ಕ್ಲಸ್ಟರ್ ಬಾಂಬ್ಸ್. ಸೊ ದಟ್ ಆಸ್ ಅದೊಂದು ದೊಡ್ಡ ತಲೆನೋವಾಗ್ಬಿಟ್ಟಿದೆ ಇಸ್ರೇಲ್ಗೆ, ಕ್ಲಸ್ಟರ್ ಬಾಂಬ್ಸ್ ಜಾಸ್ತಿ ಹಾಕಕ್ಕೆ ಶುರು ಮಾಡಿದ್ರೆ. ನಿನ್ನೆ ರಾತ್ರಿನೂ 35 ಬ್ಯಾಲಿಸ್ಟಿಕ್ ಮಿಸೈಲ್ಸ್ ದೇ ಹ್ಯಾವ್ ಲಾಂಚ್ಡ್. ಐ ಥಿಂಕ್ ಇಟ್ ಹ್ಯಾಸ್ ಕಾಸ್ ಸಮ್ ಡ್ಯಾಮೇಜ್ ಆಲ್ಸೋ. ಸೊ ಈ ತರ ನೋಡಕ್ ಹೋದ್ರೆ ದೇ ಆರ್ ಡೂಯಿಂಗ್ ಇಟ್. ಈವನ್ ಇಫ್ ಟ್ರಂಪ್ ಗಿವ್ಸ್ 2 weeks more time, the damage to Israel itself is more. ಯಾಕೆ? ಬಿಕಾಸ್ ಇಸ್ರೇಲ್ ಸ್ಟಾರ್ಟೆಡ್ ವಿತ್ ಆಲ್ ದಿ ಥಿಂಗ್ಸ್ ದಟ್ ಟ್ರಂಪ್ ಮುಂದೆ ಬಂದ್ಬಿಡ್ತಾರೆ ಅಂತ. ತಕ್ಷಣ ನಮ್ಗೆ ಸಪೋರ್ಟಿಗೆ ಬರ್ತಾನೆ, ಇದು ಮಾಡ್ತಾನೆ. ಅಫ್ಕೋರ್ಸ್ he is doing this support, but a back end he has not come in front, nor he has brought a GBU, nor he has plunged. They all thought it will happen automatically, ಎಲ್ಲ ಸರಿ ಹೋಗ್ಬಿಡುತ್ತೆ ಅಂತ. ಅದೆಲ್ಲ ಮಾಡಿದ್ರು ಯು ಕ್ಯಾನಾಟ್ ಟೇಕ್ their knowledge out. Can you take their knowledge out? Correct. ಸೆಂಟ್ರಿಫ್ಯೂಗಲ್ ದೇ ಮೇ ಗೋ ಬ್ಯಾಕ್. 5 ವರ್ಷ ಹೋಗ್ಬೋದು, 7 ವರ್ಷ ಹಿಂದೆ ಹೋಗ್ಬೋದು, ಬಟ್ ಆ ನಾಲೆಜು ಅದೆಲ್ಲ ಹೋಗುತ್ತಾ ಗೊತ್ತಿಲ್ಲ. ರಾಕೇಶ್ ಸರ್, ಒಂದು ಯುದ್ಧ ಅಂತ ಒಂದು ಶುರುವಾಗಿ ಆ ಯುದ್ಧರಂಗದಲ್ಲಿ ಇರಬೇಕಾದ್ರೆ 10-20 ವರ್ಷಗಳ ಹಿಂದೆ ಎಲ್ಲ ನಾವು ಕೇಳ್ತಾ ಇದ್ದಿದ್ದೇನು ಅಂದರೆ, ಸಪೋಸ್ ನಮ್ಮೊಂದು ಕಾರ್ಗಿಲ್ ವಾರ ಅಂತ ಅಂದ್ಕೊಳ್ಳೋಣ ಸರ್. ಕಾರ್ಗಿಲ್ ವಾರಲ್ಲಿ ಪಾಕಿಸ್ತಾನದ ಕಡೆ ಸೈನಿಕರು ಇವತ್ತು ಎಷ್ಟು ಜನ ಸತ್ರು, ಭಾರತಕ್ಕಾಗಿರ್ತಕ್ಕಂಥ ನಷ್ಟ ಏನು, ಈ ಥರ ನಾವು ಯೋಚನೆ ಮಾಡ್ತಾ ಇದ್ವಿ. ಸೈನ್ಯ ಅಂತ ಅಷ್ಟೇ ಮಾತಾಡ್ತಾ ಇದ್ವಿ ಸರ್. ಈಗೆಲ್ಲ ಕಾಲ ಬಹಳ ಚೇಂಜ್ ಆಗಿಬಿಟ್ಟಿದೆ. ನಾಗರಿಕರು ಎಷ್ಟು ಜನ ಸತ್ತರು ಅಂತ ಅಫ್ಕೋರ್ಸ್ ಅಗ್ರಿ, 1-2-3 ಅಥವಾ 4 ಜನ ಅಣುವಿಜ್ಞಾನಿಗಳು, 1-2-3 ಸೇನಾಧಿಕಾರಿಗಳು, ಯಾರೋ ಸಪೋರ್ಟ್ ಮಾಡಿದ ಉಗ್ರ, ಈ ಥರದೊಂದು ಲೆಕ್ಕ ಹಾಕೊಂಡ್ರು ಕೂಡ ಅದರ ಆಚೆಗೆ 659 ಜನ ಇರಾನ್ ಕಡೆ ಸತ್ತಿರೋದು, ಒಂದು 30 ಜನ ಇಸ್ರೇಲ್ ಕಡೆ ಸತ್ತಿರೋದು ಅಂತ ಹೇಳಿ. ಸೊ ಯುದ್ಧದಲ್ಲಿ ಜನಗಳ ಸಾವು ಹೇಗೆ ಒಂದೊಂದು ಮ್ಯಾಟ್ರ್ ಆಗುತ್ತೆ, ಅಥವಾ ಅದರ ಆಚೆಗೆ ಯುದ್ಧದಲ್ಲಿ ಯಾವುದೇ 2 ದೇಶಗಳಿಗೆ ತುಂಬ ಕಾನ್ಫಿಡೆನ್ಸ್ ಕೊಡ್ತಕ್ಕಂಥ ವಿಷಯಗಳು ಏನು? ನಾನು ಮೇಲೆಗೆ ಇದ್ದೀನಿ ಇವತ್ತು, ನಾನು ಅವ್ರನ್ನೇನೋ ಮಾಡ್ತಾ ಇದ್ದೀನಿ ಅಂತೇಳಿ ಆ ಒಂದು ಸೈನ್ಯಕ್ಕೆ ಅದರ ಹಿಂದೆ ನಿಂತಿರ್ತಕ್ಕಂಥವ್ರಿಗೆ ಅದು ಯಾವ ಥರ ಫೀಲಿಂಗ್ ಯಾವುದದು? ಎಷ್ಟು ಜನ ಸತ್ರು ಅನ್ನೋದಕ್ಕಿಂತ ಮುಖ್ಯವಾಗಿ ಎಷ್ಟು ಡ್ಯಾಮೇಜ್ ಮಾಡಿದ್ರು ಇನ್ನೊಂದು ದೇಶದ ಮೇಲೆ, ಶತ್ರು ದೇಶದ ಮೇಲೆ ಅಂತ ಅನ್ನೋದು ಮುಖ್ಯ. ಆ ದೃಷ್ಟಿಯಿಂದ ನೋಡಿದ್ರೆ ಇಸ್ರೇಲ್ ಪ್ರಿಸಿಷನ್ ಹಿಟ್ಸ್ ಮಾಡ್ತಾ ಇದೆ. ಬೇಕಾದವ್ರ ಮೇಲೆ ಮಾತ್ರ ನೇರವಾಗಿ ಅವ್ರಿಗೆ ತಾಕುವ ಹಾಗೆ ಮಾಡ್ತಾ ಇದೆ.
ಆದ್ರೆ ಇರಾನ್ ಹತ್ರ ಆ ತಂತ್ರಜ್ಞಾನ ಇಲ್ಲ. ಅವ್ರಿಗೆ ಇರಾನ್ನವ್ರಿಗೆ ಇಸ್ರೇಲ್ನವ್ರಿಗೆ ಇರುವಷ್ಟು ಇಂಟೆಲಿಜೆನ್ಸ್ ಬ್ಯಾಕಪ್ ಇಲ್ಲ. ಹೀಗಾಗಿ ಅವರು ಕ್ಲಸ್ಟರ್ ಬಾಂಬ್ ನಂತಹ ಡೇಂಜರಸ್ ಬಾಂಬ್ಸ್ ನ ಬಳಸಿ ಆ ಸಿವಿಲಿಯನ್ ಏರಿಯಾದಲ್ಲಿ ಹೆಚ್ಚು ಡ್ಯಾಮೇಜ್ ಆಗುವ ಹಾಗೆ ಮಾಡ್ತಾ ಇದ್ದಾರೆ. ಇದು ಯುದ್ಧದಲ್ಲಿ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಹೇಳಕ್ಕಾಗೋದಿಲ್ಲ. ಯಾರಿಗೆ ಯಾವುದ್ರಲ್ಲಿ ಶಕ್ತಿ ಇದೆಯೋ ಆ ಶಕ್ತಿಯನ್ನ ಶತ್ರುವಿನ ಮೇಲೆ ಬಳಸ್ತಾರೆ. ಹೀಗಾಗಿ ಇಸ್ರೇಲ್ ಇಸ್ ಎ ಸ್ಮಾಲ್ ಕಂಟ್ರಿ ಕಂಪೇರ್ ಟು ಇರಾನ್. ಇಸ್ರೇಲ್ ನಲ್ಲಿ ಬಹಳಷ್ಟು ಸಿವಿಲಿಯನ್ ಏರಿಯಾ ಡ್ಯಾಮೇಜ್ ಆಗಿದೆ. ಆದ್ರೆ ಅವರ ಡಿಫೆನ್ಸ್ ಕೇಪಬಿಲಿಟೀಸ್ ಆಗ್ಲಿ, ಅವರ ಆರ್ಸೆನಲ್ ಆಗ್ಲಿ, ಅಂದ್ರೆ ಅವರ ಶಸ್ತ್ರಾಗಾರಗಳಾಗ್ಲಿ ಡ್ಯಾಮೇಜ್ ಆಗಿಲ್ಲ. ಇಸ್ರೇಲ್ ಸ್ಟಿಲ್ ಹ್ಯಾಸ್ ಪೊಟೆನ್ಶಿಯಲ್. ಅವರು ಇರಾನ್ ಮೇಲೆ ಮತ್ತೆ ಸ್ಟ್ರೈಕ್ ಮಾಡುವ ಎಬಿಲಿಟಿಯನ್ನ ಇವತ್ತಿಗೂ ಇಟ್ಕೊಂಡಿದ್ದಾರೆ. ಹೀಗಾಗಿ ಇಸ್ರೇಲ್ ನಾವು ಈಗ ಹಿಮ್ಮೆಟ್ಟಿದೆ ಅಂತ ಹೇಳಲಿಕ್ಕಾಗಲ್ಲ. ಅವರು ಎಷ್ಟರ ಮಟ್ಟಿಗೆ ಅಮೆರಿಕಾದ ಮೇಲೆ ಡಿಪೆಂಡ್ ಆಗಿದ್ದಾರೆ ಅಂತ ಅನ್ನೋದು ಇಟ್ಸ್ ಎ ಮ್ಯಾಟರ್ ಆಫ್ ಸ್ಪೆಕ್ಯುಲೇಷನ್. ನಮ್ಮ ಊಹೆಗೆ ಬಿಟ್ಟಿದ್ದು. ಅಮೆರಿಕಾ ಇಸ್ ನಾಟ್ ಎ ರಿಲಯಬಲ್ ಪಾರ್ಟ್ನರ್ ಅಂತ ಅನ್ನುವಷ್ಟು ಬೇಸಿಕ್ ಇಂಟೆಲಿಜೆನ್ಸ್ ಇಸ್ರೇಲ್ ಇದೆ. ಅಮೆರಿಕ ಇಸ್ರೇಲ್ ಮೇಲೆ ಡಿಪೆಂಡ್ ಆಗಿದೆ, ಇಸ್ರೇಲ್ ಅಮೆರಿಕಾದ ಮೇಲೆ ಡಿಪೆಂಡ್ ಆಗಿದೆ. ಇರಾನ್ ಅಮೆರಿಕಾದ ಮಿತ್ರ ರಾಷ್ಟ್ರವಾದ ಪಾಕಿಸ್ತಾನದ ಮೇಲೆ ಏನು ನಂಬಿಕೆ ಇಟ್ಟಿತ್ತು ಅದನ್ನ ಈಗ ಕಳ್ಕೊಳ್ಳುವಂತಹ ಸ್ಥಿತಿ ಬಂದಿದೆ. ಪಾಕಿಸ್ತಾನ ಅಮೆರಿಕಾದ ಜೊತೆ ಇತ್ತು, ಹೋಗ್ತಾ ಇದೆ. ಇವರು ಇಬ್ರು ಒಂದೇ ಧರ್ಮಕ್ಕೆ ಸೇರಿದಂತಹವರು. ಹೀಗಾಗಿ ಈ ಇಸ್ಲಾಮಿಕ್ ಬಾಂಬ್, ಪಾಕಿಸ್ತಾನದ ಹತ್ರ ಇರುವಂತಹ ಬಾಂಬ್ ನ ಇಸ್ಲಾಮಿಕ್ ಬಾಂಬ್ ಅನ್ನೋ ರೀತಿಯಲ್ಲಿ ನಾವು ಬಳಸ್ತೇವೆ ಅಂತ ಅನ್ನುವ ಊಹಾಪೋಹ ಏನಿತ್ತು ಅದಕ್ಕೆ ಸಂಪೂರ್ಣವಾಗಿ ಫುಲ್ ಸ್ಟಾಪ್ ಬಿದ್ದ ಹಾಗಾಗಿದೆ. ಹೀಗಾಗಿ ಇರಾನ್ ಕೆನಾಟ್ ಡಿಪೆಂಡ್ ಅಪಾನ್ ಎನಿ ಆಫ್ ಹಿಸ್ ನೇಬರ್ಸ್. ಈಗ ಆ ದೃಷ್ಟಿಯಿಂದ ಇಸ್ರೇಲ್ ಕೈ ಮೇಲಿದೆ.